ಉಗೆ ಮಾತ್ಮಲಯ ಉಗೆ ಮಾದಪ್ಪ ಉಗೆ ಮೈಕಾರ ಆ ಕೋಲಣ್ಣ ಕೋಲಣ್ಣ ಸಿರಿರನ್ನಾದ ಕೋಲಣ್ಣ ಏಳು ಮಲೆ ಮಾದೇವನ ಪಾದಕ್ಕೆ ರನ್ನಾದ ಕೋಲಣ್ಣ 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 ಸಿರಿರನ್ನಾದ ಕೋಲಣ್ಣ ಏಳು ಮಲೆ ಮಾದೇವನ ಪಾದ ರನ್ನಾದ ಕೋಲಣ್ಣ ಗುಡುಗುಡು ಗುಡುಗೀತು ನಡುಬಾಣ ಮಿಂಚೇತು ಆ ಏಳು ಮಲೆಯಲ್ಲಿ ಮಾಳೆ ಆಯ್ತು ರನ್ನಾದ ಕೋಲಣ್ಣ 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 ಸಿರಿ ರನ್ನಾದ ಕೋಲಣ್ಣ ಏಳು ಮಲೆ ಮಾದೇವನ ಪಾದಕ್ಕೆ ರನ್ನಾದ ಕೋಲಣ್ಣ ಮಲ್ಲಿಗೆ ಹೂವಿನಂಗೆ ಗುಂಪಾಯ್ತು ನಿಮ್ಮ ಪರುಸೆ ಸಂಪತ್ತುಗಾರ ಮಾಯಿಕಾರ ರನ್ನಾದ ಕೋಲಣ್ಣ 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 ಸಿರಿ ರನ್ನಾದ ಕೋಲಣ್ಣ ಏಳು ಮಲೆ ಮಾದೇವನ ಪಾದಕ್ಕೆ ರನ್ನಾದ ಕೋಲಣ್ಣ ಮಲ್ಲಿಗೆ ಹೂವಿನಂಗೆ ಗುಂಪಾಯ್ತು ನಿಮ್ಮ ಪರುಸೆ ಆ ಸಂಪತ್ತುಗಾರ ಮಾಯಿಕಾರ ರನ್ನಾದ ಕೋಲಣ್ಣ 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 ಸಿರಿ ರನ್ನಾದ ಕೋಲಣ್ಣ ಏಳು ಮಲೆ ಮಾದೇವನ ಪಾದಕ್ಕೆ ರನ್ನಾದ ಕೋಲಣ್ಣ ಅರ್ಚನಾ ಉಡುಪ ಮ್ಯಾಮ್. ನಮಸ್ಕಾರ ಶಿವು. ಮೇಡಮ್ ನಮಸ್ಕಾರ. ಹೇಗಿದೆಯಪ್ಪ? ಚೆನ್ನಾಗಿದೆಯಪ್ಪ. ಹ್ಞೂ ಮೇಡಮ್. ಇವತ್ತು ಕೋಲಾಟದ ಹಾಡು ಹಾಡ್ರಿ. ಹಾಂ. ಎಲ್ಲೋ ಡ್ಯಾನ್ಸ್ ಗಿನ್ಸ್ ಮಾಡ್ತೀಯ ಅಂತ ಅನ್ಕೊಂಡೆ. ಹ್ಞೂ ಮೇಡಮ್. ಅದ್ಯಾಕೋ? ಮೇಡಮ್ ಬೇರೆಯವ್ರ ಡ್ಯಾನ್ಸ್ ಆಡಿಸ್ಬೇಕು ಮೇಡಮ್. ಬೇರೆಯವರು ಡ್ಯಾನ್ಸ್ ಆಡಿಸ್ಬೇಕಾ? ಆಡಿದ್ರಾ? ಹ್ಞೂ ಮಾಡೋರು. ಬಟ್ ನೀಟಾಗಿ ಹಾಡ್ದೆಪ್ಪ, ತುಂಬ ಚೆನ್ನಾಗಿ ಹಾಡ್ದೆ. ನೀನು ತುಂಬ ಒಳ್ಳೆ ಬೆಳವಣಿಗೆ ಕಾಣಿಸ್ತಾ ಇದೆ. ಹ್ಞೂ ಮೇಡಮ್. ಹೀಗೆ ನಿನ್ನ ಗಾನ ಸೇವೆ, ವಿದ್ಯಾದಾನ ಮಾಡೋದು ಇದನ್ನೆಲ್ಲ ಮುಂದುವರ್ಸಪ್ಪ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್. ಈ ಹಾಡಲ್ಲಿ ತುಂಬ ನನಗಿಷ್ಟ ಒಂದು ಸಾಲು. ಎಸ್ ಸರ್. ನೋಡ ನೆನ್ಸ್ಕೊ ನೀನು. ರಾಟೆಯ ತಿರುದಿಯೋನಿ ಅದ ಸರ್. ಏನೇನು ರಾಟೆಯ ತಿರುದಿಯೋನಿ. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಲು. ಸರ್. ತೂಗು ತೊಟ್ಟಿಲು ಬೇಕು, ರಾಟೆಯು ತೂಗಬೇಕು, ಮ್ಯಾಕೆಯ ಕಟ್ಟಬೇಕು ಅಂತ ರಾಟೆ. ಓಕೆ, ಮುಂದಕ್ಕೆ ಹಾಡು. ರಾಮರಂತ ಮಗಬೇಕು, ಮಗ ಅನ್ಬಾರ್ದು, ಮಗ. ರಾಮರಂತ ಮಗಬೇಕು ರನ್ನಾದ ಕೋಲಣ್ಣ. ರಾಮರಂತ ಮಗಬೇಕು ಮಾದೇವ, ಆ ಸೀತಮ್ಮನಂತ ಸೋಸೆಬೇಕು ರನ್ನಾದ ಕೋಲಣ್ಣ. ಯಾರಲ್ಲಿ ಸೀತಮ್ಮ? ಯಾರು ಸೀತಮ್ಮ? ಯಾರು ಹೇಳು? ಎಲ್ಲರೂ ಸರ್ ಅಲ್ಲಿ ಎಲ್ಲರೂ. ನೋಡ್ರಿ, ಜನಪದ ಸಾಹಿತ್ಯದ ಒಂದು ಮೌಲ್ಯ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಹಾಡು ಸಾಕ್ಷಿ. ಹೌದಲ್ಲ? ತೂಗು ತೊಟ್ಟಿಲ ಬೇಕು, ಮ್ಯಾಕೆಯ ಕಟ್ಟಬೇಕು ಅಥವಾ ರಾಟೆಯ ತಿರುಗಬೇಕು. ನಮ್ಮ ಮನೆಯಲ್ಲಿ ಯಾವಾಗಲೂ ನಡೀತಾ ಇರಬೇಕು, ರಾಮರಂತ ಮಗ ಬೇಕು. ನಾವು ಹಿಂದಿನ ಸಂಚಿಕೆಲ್ಲ ಮಾತಾಡಿರ್ತೀವಿ, ಏನಂದ್ರೆ ತಾಯಿದಿರು ಮಕ್ಕಳನ್ನ ಹಿಂಗೆ ಬೆಳೆಸ್ಬೇಕು, ಹಂಗೆ ಗಂಡು ಮಕ್ಕಳನ್ನ ಅಂತ. ತಾಯಿ ಆಸೆ ಎಂತದ್ದು? ರಾಮರಂತ ಮಗ ಬೇಕು, ಸೀತಮ್ಮರಂತ ಸೊಸೆ ಬೇಕು. ಹೌದು 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 ಹೌದು. ಏನಂದಿ?
ಹೌದು ಹುಲಿ ಅಂದ. ನಾನು ಸರಿಗೆ ಹೇಳಿದ್ನಾ? ಹ್ಞೂ ಸರ್. ಇದು ಹೇಳಿದ್ ಸರಿ ಅಲ್ವಾ? ಹ್ಞೂ ನಿನ್ಗೇನು ಅನ್ಸುತ್ತೆ? ದಿನ ಒಂದು ಹೇಳ್ಬೇಕಿತ್ತು ಹಂಗೆ. ನೀನು ಏನ್ ಮಾಡಿದೆ ಗೊತ್ತಾ? ಮತ್ತೆ ಗುಡು ಅಂತ ಶುರು ಮಾಡಿದೆ. ಒಂದ್ಸರಿ ಗುಡು ಹಾಡ್ದೆ, ಅವ್ರು ಮತ್ತೆ ಅವ್ನು ಗುಡು ಹಾಡ್ತಾನಲ್ಲ ಅಂತ ಅವ್ರು ಗುಡು ಅಂತ ಮುಚ್ಚಿಬಿಟ್ರಲ್ಲ. ಇಲ್ಲ ಇಲ್ಲ ಸರ್, ಬಡ ಅಂತ ಕ್ಲೋಸ್ ಮಾಡ್ಬಿಟ್ರು. ಸರ್ ಇರೋದು ಹೇಳ್ಬೇಕು, 4 ಚರಣ ಹಾಡಪ್ಪ. 4 ಚರಣ ಹಾಡ್ಬೇಕು ಅಂತ? ಅಯ್ಯೋ 4 ಅಲ್ಲ 40 ಚರಣ ಇದೆ ಅದರಲ್ಲಿ. ಸರ್ ಅಂದ್ರೆ ಎಲ್ಲವೂ ಚೆನ್ನಾಗಿದೆ ಸಾಹಿತ್ಯ. ನಾವೇನ್ ಮಾಡ್ಬೇಕು ಗೊತ್ತಾ ಶಿವು? ಹಾಗಿದ್ದಾಗ ಹಾಡುಗಳನ್ನ ಅವನ್ನ ಬೇರೆ ಬೇರೆ ಹಾಡುಗಳನ್ನ ಮಾಡ್ಬಿಡ್ಬೇಕು. ಆ 4 ಚರಣಗಳನ್ನ ಒಂದೋ ರೀತಿಯಲ್ಲಿ ಹಾಡ್ಕೊಂಡು ಒಂದು ಹಾಡು ಮಾಡಬೇಕು, ಇನ್ನು 4 ಚರಣ ಇಟ್ಕೊಂಡು ಇನ್ನೊಂದು ಹಾಡು ಮಾಡಬೇಕು, ಇನ್ನು 4 ಚರಣ ಇಟ್ಕೊಂಡು ಇನ್ನೊಂದು ಹಾಡು ಮಾಡಬೇಕು. ಅವಾಗ ಎಲ್ಲನೂ ಕೇಳಿಸ್ಬೋದು ನಾವು, ಅಲ್ವಾ? ಇಲ್ಲಾಂದ್ರೆ ಏನ್ ಮಾಡ್ಬೋದು ಗೊತ್ತಾ ಶಿವು? ಯಾವ ಚರಣದಲ್ಲಿ ಜಾಸ್ತಿ ಒಂಥರ ಸಾಹಿತ್ಯ ಆಧಾರಿತವಾಗಿರುವಂಥ ಸಾಹಿತ್ಯ ಅಫ್ಕೋರ್ಸ್ ಇಡೀ ಹಾಡಲ್ಲಿದೆ. ಯಾವ ಶಬ್ದಗಳಲ್ಲಿ ಇನ್ನೂ ಹೆಚ್ಚು ತೂಕ ಇದೆಯಲ್ಲ ಅದನ್ನ ನೀನೇ ನೋಡಿ ಆರಿಸ್ಕೋಬಹುದು ಅಲ್ವಾ? ಹಾಗೆ ಮಾಡ್ಕೊ. ಚೆನ್ನಾಗಿ ಹಾಡ್ದಿ. ನನ್ನ ಹಾಡು ಹಾಡ್ಲಿಲ್ಲ ನೀನು. ಯಾವ್ದು ಹೇಳು? ತೂಗಿಲು ತೊಟ್ಟಬೇಕು, ಅದಲ್ಲ ರಾಟೆಯು ತಿರಿಯಬೇಕು. ಅಶ್ವಮೇಧ ನಾನು ಕೇಳಿದ್ದು. ಇವ್ರದ್ದು ರಿಕ್ವೆಸ್ಟ್ ಅಶ್ವಮೇಧ. ಹೃದಯ ಸಮುದ್ರ ಕಲಕಿ, ಅದು ನಾನು ಕೇಳಿದ್ದು. ಹೃದಯ ಸಮುದ್ರ ಕಲಕಿ, ಹುಟ್ಟಿದ ಬೇಸದ ಬೆಂಕಿ ದ್ರೋಸ, ಆಮೇಲೆ ಸರ್ ರೋಸ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ, ದಿಟ್ಟ ಹೆಜ್ಜೆ ಹಿಟ್ಟು ಕೊಟ್ಟು ಅಶ್ವಮೇಧ 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 ಅಶ್ವಮೇಧ. ಅದೇನೋ ಹುಲಿ ಥರ ಎಲ್ಲ ಹಾಕೊಂಡು ವೇಷ ಬರ್ತಿದ್ದಲ್ಲ, ರೋಷ ಬರಬೇಕು, ನಗಬಾರ್ದು ಈ ಹಾಡಿಗೆ. ಒಳ್ಳೇದಾಗ್ಲಿ. ಶಿವು, ಮಾಲಾಶ್ರೀ ಮೇಡಮ್ ಅವರು, ಲೋಕೇಶ್ ಅವರು ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರಪ್ಪ. ಹ್ಞೂ ಸರ್. ನಾನು ಇನ್ನೇನು ಕೊಡಲಿ ನಿನಗೆ?